ಬೇಸಿಗೆ ಕಾಲದಲ್ಲಿ ನೀರಿನ ಕಷ್ಟಗಳು. ಬೇಸಿಗೆ ಕಾಲದಲ್ಲಿ ಪಕ್ಷಿಗಳು ಬೆಳಿಗ್ಗೆ ಎದ್ದ ತಕ್ಷಣ ಒಂದೇ ಒಂದ್ ಕೆಲ್ಸನೇ ಅವರಿಗೆ ಮೊದ್ಲು ನೆನಪಾಗೋದು. ಅದೇನಂದ್ರೆ ಊರಲ್ಲಿರುವ ಪೈಪ್ ಹತ್ರ ಹೋಗಿ ಕ್ಯೂ ಅಲ್ಲಿ ನಿಂತು ನೀರನ್ನ ಹಿಡ್ಕೊಂಡ್ ಬರೋದು. ಅದು ಬೇಸಿಗೆ ಕಾಲ ಅನ್ನೋದ್ರಿಂದ ಯಾವಾಗ ನೀರ್ ಬರುತ್ತೆ ಯಾವಾಗ ನೀರ್ ನಿಲ್ಲುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ಪಕ್ಷಿಗಳು ಬೆಳಿಗ್ಗೆ ಎದ್ದ ತಕ್ಷಣ 5 ಗಂಟೆನೆ ಹೋಗಿ ಲೈನಲ್ಲಿ ಬಿಂದಿಗೆಗಳನ್ನ ಇಡ್ತಾ ಇದ್ರು. ಆ ದಿನ ಬೆಳಗ್ಗೆ ಚಿಚುಕಾಗೆ ಎದ್ದು ಅವಳು ಕಣ್ಣು ಉಚ್ಕೊಂಡು ಗಡಿಗಾರನ ನೋಡದ್ಲು. ಆವಾಗ ಅದ್ರಲ್ಲಿ 9 ಗಂಟೆ ತೋರಿಸ್ತಾ ಇತ್ತು. ಅಷ್ಟೇ ಅವಳು ತುಂಬಾ ಭಯ ಆಯ್ತು. ಅಯ್ಯೋ ದೇವ್ರೆ, ಚಿಚು ಏನೇ ಮಾಡಿಟ್ಟಿದೀಯಾ? ಗಂಟೆ 9 ಆಯ್ತಾ? ಅಯ್ಯಯ್ಯೋ, ಇವಾಗ ನೀರ್ ಬರ್ತಾ ಇದೆಯೋ ಇಲ್ವೋ ಗೊತ್ತಿಲ್ವಲ್ಲ. ಅದು ಅಲ್ದೆ ಎಲ್ರು ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಾರೆ. ನೀರ್ ಬಿಡ್ತಾರೋ ಇಲ್ವೋ, ನನ್ ಬಿಂದಿಗೆ ತುಂಬುತ್ತೋ ಇಲ್ವೋ ಗೊತ್ತಿಲ್ವಲ್ಲ. ಚಿಚು ಅವಳೇ ಸಮಾಧಾನ ಮಾಡ್ಕೊಂಡು ಆದ್ರೂ ಅದ್ರಲ್ಲಿ ನಂದೇನೋ ತಪ್ಪಿಲ್ವಲ್ಲ. ನಿನ್ನೆ ಮ್ಯಾಚ್ ನೋಡ್ತಾ ಇದ್ದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇತ್ತು. ಏನ್ ಮಾಡೋದು, ಇವ್ರು 6 4 ಅಂತ ಹೊಡಿತಾ ಇದ್ರೆ ಆ ಕಡೆ ಒಬ್ಬ ವಿಕೆಟ್ ತಗೊಳ್ತಿದ್ರೆ ಟೆನ್ಷನ್ ಆಗಲ್ವಾ? ಇಂಟ್ರೆಸ್ಟಿಂಗ್ ಮ್ಯಾಚು, ಅದನ್ನ ನೋಡ್ದೆ ಹಾಗೇನೆ ಮಲ್ಕೊಂಡ್ ನಿದ್ರೆ ಮಾಡಕ್ ಆಗುತ್ತಾ? ಸರಿ ಪರವಾಗಿಲ್ಲ, ನೀರ್ ತಾನೆ, ಹೋಗಿ ನಿಂತ್ಕೊಂಡ್ರೆ ಸಿಗುತ್ತೆ. ಚಿಚುಕಾಗಿ ತಕ್ಷಣ ಬೆಡ್ಡಿಂದ ಇಳಿದು, ಸರಿ ಇನ್ನು ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿದ್ರೆ ನನ್ ಮನೆ ತನಕ ಯಾರು ನನಗೆ ನೀರ್ ತಗೊಂಡ್ ಬಂದ್ ಕೊಡಲ್ಲ. ನಾನೇ ಹೋಗ್ಬೇಕು, ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು. ಒಂದೇ ಒಂದ್ ಬಿಂದಿಗೆ ನೀರ್ ಸಿಕ್ಕಿದ್ರೆ ಸಾಕು. ಹೇಗಾದ್ರೂ ಇವತ್ತೊಂದಿನಕ್ಕೆ ಆ ಒಂದ್ ಬಿಂದಿಗೆ ನೀರ್ ಇಟ್ಕೊಂಡು ನಾನು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಚಿಚುಕಾಗೆ ಹಲ್ಲುಜ್ಲಿಲ್ಲ, ತಲೆ ಬಾಚ್ಲಿಲ್ಲ, ಬಿಂದಿಗೆ ಮಾತ್ರ ತಗೊಂಡು ಸ್ಪೀಡ್ ಆಗಿ ಪೈಪ್ ಹತ್ರ ಹೋದ್ಲು. ಅಲ್ಲಿ ಹೋಗಿ ನೋಡಿದ್ರೆ ಮಹಿಹದ್ದು, ಟುನಿ ಗುಬ್ಬಚ್ಚಿ, ಚೋಟುಗಿಳಿ, ಲೂಸಿ ಪಾರಿವಾಳ ಎಲ್ರೂ ಕೂಡ ಕೈಯಲ್ಲಿ ಒಂದು ಬಿಂದಿಗೆ ಇಟ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಆವಾಗ ಚಿಚುಕಾಗೇನು ಹೋಗಿ ಟುನಿಯ ಹಿಂದ್ಗಡೆ ನಿಂತ್ಕೊಂಡಿದ್ಲು. ಪಾಪ ಅವಳಿಗೆ ತುಂಬಾನೇ ಆಯಾಸ ಆಗ್ತಾ ಇತ್ತು. ಟುನಿ, ಎಲ್ರು ಯಾವಾಗ ಬಂದ್ರಿ? ನೀರು ಬರ್ತಾ ಇದೆಯಾ? ಇಲ್ಲ ನಿಂತೋಗುತ್ತಾ? ನನಗೆ ಒಂದ್ ಬಿಂದಿಗೆನಾದ್ರೂ ನೀರ್ ಸಿಗುತ್ತಾ? ಆವಾಗ ಟುನಿ, ಏನ್ ಚಿಚು, ಯಾಕೆ ತುಂಬಾ ಆಯಾಸದಿಂದಿದ್ಯಾ? ಬೇಜಾರ್ ಮಾಡ್ಕೊಳ್ಬೇಡ, ನಾನ್ ಕೂಡ ಇವಾಗ್ಲೇ ಬಂದಿದ್ದು, ನೀರು ಇವಾಗ್ಲೇ ಬರ್ತಾ ಇದೆ, ಎಲ್ರಿಗೂ ಸಿಗುತ್ತೆ. ಚಿಚು ಆಶ್ಚರ್ಯದಿಂದ, ಏನೋ ನೀನ್ ಕೂಡ ಇವಾಗ್ಲೇ ಬಂದ್ಯಾ? ಅದೇನ್ ಟುನಿ, ಯಾವಾಗ್ಲೂ ಮೊದ್ಲು ನೀನೇ ಅಲ್ವಾ ಬಿಂದಿಗೆ ತಗೊಂಡು ಬಂದಿಡೋದು? ಹಾಗಿರುವಾಗ ಇವತ್ತ್ಯಾಕೆ ಇಷ್ಟು ಲೇಟ್ ಆಗಿ ಬಂದಿದೀಯಾ? ಏನ್ ಮಾಡೋದು ಚಿಚು, ನೆನ್ನೆ ನಾನು ನಿದ್ರೆ ಮಾಡಕ್ಕೆ ಲೇಟ್ ಆಯ್ತು, ಅದಕ್ಕೆ ಎದ್ದೇಳಕ್ಕೂ ಕೂಡ ಲೇಟ್ ಆಯ್ತು. ನೆನ್ನೆ ಮ್ಯಾಚ್ ಅಲ್ವಾ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇತ್ತಾ, ಅದಕ್ಕೆ ಆ ಮ್ಯಾಚ್ ನ ನೋಡ್ತಾ ಇದ್ದೆ. ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಲೇಟ್ ಆಯ್ತು. ನೆನ್ನೆ ಮ್ಯಾಚ್ ನೀನ್ ನೋಡಿದ್ಯಾ? ಎಷ್ಟು ಚೆನ್ನಾಗಿತ್ತು ಅಲ್ವಾ? ಆವಾಗ ಚಿಚು ಸಂತೋಷದಿಂದ, ಅರೆ ನೀನು SRH ಫ್ಯಾನಾ? ನಾನು ಕೂಡ SRH ಫ್ಯಾನೇ. ನಿನ್ನೆ ಮ್ಯಾಚ್ ಸೂಪರ್ ಆಗಿತ್ತು. ಅವ್ರು ಹೊಡಿಯೋ 6, ಅವ್ರು ಹೊಡಿಯೋ 4, ಇದನ್ನೆಲ್ಲ ನೋಡ್ತಾ ನೋಡ್ತಾ ನನಗೆ ನಿದ್ರೆ ಬರ್ಲೇ ಇಲ್ಲ ಟೋನಿ, ಏನ್ ಮಾಡೋದು? ಆವಾಗ ಚೋಟು ಬಂದು ಕೋಪದಿಂದ, ಏನ್ ಟೋನಿ, ಏನ್ ಚಿಚು, ಬೆಳಿಗ್ಗೆನೆ ಶುರು ಹಚ್ಕೊಂಡ್ಬಿಟ್ರಾ? ನಿಮ್ ಟೀಮ್ ಪ್ಲೇಯರ್ಸ್ನು ಏನ್ ಹೊಡಿತಾ ಇದ್ದಾರೆ? ಏನೋ ಫ್ಲೂಕಲ್ ಗೆದ್ದಿರ್ಬೋದು ಅವರು, ಆದ್ರೆ ನಮ್ ಟೀಮು ಹಾಗಲ್ಲ. ನಾವು ಎಷ್ಟು ಕಷ್ಟಪಟ್ಟಿದೀವಿ ಅಂತ ಗೊತ್ತಾ? ಲೂಸಿ ಚೋಟುಗೆ ಸಪೋರ್ಟ್ ಮಾಡಿದ್ಲು. ಹೌದೌದು ನಿಜಾನೇ, ನೀನ್ ಕೂಡ ನನ್ ಟೀಮೇನಾ? ಇವ್ರು ಗೆದ್ದಿರೋದು ಫ್ಲೂಕಲ್ಲೇ, ಅದು ನಿಜಾನೇ ಚೋಟು, ಆದ್ರೆ ಏನೋ ತುಂಬಾ ಕಷ್ಟಪಟ್ಟು ಗೆದ್ದಿರೋ ತರ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಅವಾಗ ಟುನಿ ಲೂಸಿನ ತಮಾಷೆ ಮಾಡಿ, ಏನ್ ಹೇಳಿದೆ ಲೂಸಿ, ನಾವು ಫ್ಲೂಕಲ್ ಗೆದ್ದಿದೀವ? ಸರಿ, ಆ ಅದೃಷ್ಟ ನಿಮ್ಗಿಲ್ವಲ್ಲ, ಆ ಅದೃಷ್ಟ ಕೂಡ ನಮ್ಗೇನೆ ಇತ್ತು. ಹೇಗೋ ನಾವ್ ಗೆದ್ದಾಯ್ತು, ನೀವು ಸೋತಾಯ್ತು. ಹಾಗಿರುವಾಗ ನೀವು ಸೋತಾಯ್ತು ಅಂತ ಒಪ್ಕೊಳ್ಬೇಕಲ್ವಾ? ಹಾ ಹೌದು ಟುನಿ, ಕರೆಕ್ಟ್ ಆಗಿ ಹೇಳ್ದೆ ನೀನು. ಇವ್ರಿಗೆ ಬಾಯಿ ಮಾತ್ರ ಮುಂದೆ ಬರುತ್ತೆ, ಆದ್ರೆ ಕೆಲ್ಸ ಯಾವುದು ಸರಿಯಾಗಿ ಮಾಡಕ್ ಬರಲ್ಲ. ನಿಮ್ ಟೀಮ್ ಪ್ಲೇಯರ್ಸ್ಗೆ ಸರಿಯಾಗಿ ಬ್ಯಾಟಿಂಗ್ ಮಾಡಕ್ ಬರಲ್ಲ ಅಂತ ಲೋಕಕ್ಕೆ ಗೊತ್ತು. ಹೀಗಿರುವಾಗ ನಿಮ್ಗೆ ಯಾಕೆ ಇಷ್ಟು ಬಿಲ್ಡಪ್ ಹೇಳಿ? ಲೂಸಿ ಕೋಪದಿಂದ, ಏಯ್ ಚಿಚು, ನೋಡ್ಕೊಂಡ್ ಮಾತಾಡೋ. ನಮ್ಮ ಟೀಮ್ ಕ್ಯಾಪ್ಟನ್ ಬಗ್ಗೆನೋ ನಮ್ಮ ಪ್ಲೇಯರ್ಸ್ ಬಗ್ಗೆನೋ ಏನಾದ್ರೂ ಮಾತಾಡಿದ್ರೆ ಸುಮ್ನಿರಲ್ಲ. ನಮ್ ಟೀಮ್ ಕ್ಯಾಪ್ಟನ್ ತುಂಬಾ ಸ್ಟ್ರಾಂಗ್, ಅವ್ನ್ ಬಂದ್ರೆ ನಾವು ಗೆಲ್ತೀವಿ ನೋಡು. ಹಾ ಹೌದು ಲೂಸಿ, ನಮ್ ಟೀಮ್ ಕ್ಯಾಪ್ಟನ್ ಬಗ್ಗೆ ಇವ್ರಿಗೇನ್ ಗೊತ್ತೋ? ಏನೋ ಒಂದ್ಸಲ ಗೆದ್ಬಿಟ್ರಂತೆ, ಅದಕ್ಕೆ ತುಂಬಾ ಓವರ್ ಆಗಿನೇ ಬಿಲ್ಡಪ್ ಕೊಡ್ತಾ ಇದಾರೆ ಅಲ್ವಾ? ಅಯ್ಯೋ ಚೋಟು, ನಿನ್ನೆ ಸೋತಾಗ ನೀನ್ ಅಳ್ತಾ ಇದ್ದ ಆ ಶಬ್ದ ನನ್ ಮನೆ ತನಕ ಕೇಳಿಸ್ತು. ಏನು ಇಲ್ಲ ಅನ್ನೋ ತರ ಬಿಲ್ಡಪ್ ಕೊಡ್ಬೇಡ ಆಯ್ತಾ? ನೀರು ಸ್ಲೋ ಆಗಿ ಬರ್ತಾ ಇದೆ, ಬಿಂದಿಗೆ ಇಡು, ನೀರ್ ಹಿಡ್ಕೊಂಡು ಎಲ್ರು ಅವ್ರ ಮನೆಗೆ ಹೋಗೋಣ. ಹಾಗೆ ನೀರ್ ಹಿಡಿಯುವ ಪೈಪ್ ಹತ್ರ ಪಕ್ಷಿಗಳು ಕ್ರಿಕೆಟ್ಗೋಸ್ಕರ ಜಗಳಾನೆ ಮಾಡ್ತಾ ಇದ್ರು. ಸ್ವಲ್ಪ ಹೊತ್ತು ಟೈಮ್ ಪಾಸ್ ಕೂಡ ಆಗ್ತಾ ಇತ್ತು. ಚಿಚುನು ಟುನಿನು ಒಂದು ಟೀಮು, ಅದೇ ರೀತಿ ಲೂಸಿ ಚೋಟು ಇನ್ನೊಂದು ಟೀಮು. ಇಬ್ರ ಮಧ್ಯದಲ್ಲೂ ಕೂಡ ಜಗಳ ನಡೀತಾನೆ ಇತ್ತು.
ಹೇಗೋ ಕೊನೆಗೆ ಆ ದಿನ ಎಲ್ರೂ ಕೂಡ ಅವ್ರವ್ರ ಬಿಂದಿಗೆಯಲ್ಲಿ ನೀರನ್ನ ತುಂಬಿಸ್ಕೊಂಡು ಹೋದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಬಿಸಿಲು ಹೋಗ್ತಾ ಹೋಗ್ತಾ ತುಂಬಾ ಜಾಸ್ತಿ ಆಗ್ತಾ ಇತ್ತು. ನೀರಿನ ಮಟ್ಟ ತುಂಬಾ ಕಡಿಮೆ ಆಗ್ತಾ ಇತ್ತು. ಇವಾಗ ಪಂಚಾಯಿತಿಯಲ್ಲಿ ನೀರ್ ಬಿಡಕ್ಕೆ ಕೂಡ ಸಮಯನ ತುಂಬಾ ಕಡಿಮೆ ಮಾಡಿದ್ರು. ಬೆಳಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ ಮಾತ್ರ ನೀರ್ ಬಿಡ್ತಾ ಇದ್ರು. ಪಕ್ಷಿಗಳು ನೀರಿಲ್ದೆ ಕಷ್ಟಪಡ್ತಾ ಇದ್ರು. ಒಂದಿನ ಬೆಳಗ್ಗೆ ಸಮಯ ಅವರು ಪೈಪ್ ಹತ್ರ ನೀರಿಡಿಯಕ್ಕೆ ನಿಂತ್ಕೊಂಡಿದ್ದಾಗ ಚೋಟು ಇವಾಗ ಪೈಪಲ್ಲಿ ಅವಳ ಬಿಂದಿಗೆನ ಇಟ್ಕೊಂಡಿದ್ಲು. ಆದ್ರೆ ನೀರು ತುಂಬಾ ಸ್ಲೋ ಆಗಿ ತುಂಬಾ ಸಣ್ಣಗೆ ಬರ್ತಾ ಇತ್ತು. ಅಯ್ಯೋ ದೇವ್ರೆ, ನೀರು ಸ್ಲೋ ಆಗಿ ಬರ್ತಾ ಇದೆ. ನನ್ ಬಿಂದಿಗೆ ತುಂಬಕ್ಕೇನೆ ಇನ್ನು ಅರ್ಧ ಗಂಟೆ ಆಗುತ್ತೆ. ಯಾವಾಗ ಈ ಬಿಂದಿಗೆ ತುಂಬೋದೋ ಏನೋ. ಚಿಚು ಹಿಂದೆ ನಿಂತ್ಕೊಂಡು ತುಂಬಾ ಹೆದರ್ಕೊಂಡು, ಏನ್ ಚೋಟು, ಇನ್ನು ಬಿಂದಿಗೆ ತುಂಬಿಲ್ವಾ? ನಿನ್ ಬಿಂದಿಗೆ ಯಾವಾಗ ತುಂಬೋದು? ನನಗ್ ಬೇರೆ ನೀರ್ ಬೇಕು, ನಾನು ಬಟ್ಟೆ ಒಗಿಬೇಕು, ಹೋಗಿ ಅಡ್ಗೆ ಮಾಡ್ಕೊಳ್ಬೇಕು. ಅದಕ್ಕೆ ಅವಳೇನ್ ಮಾಡ್ತಾಳೆ ಚಿಚು, ಕ್ಯೂ ನಿಂತ್ಕೊಂಡಿದ್ಯಾ ಅಲ್ವಾ, ಅವಳ ಬಿಂದಿಗೆ ತುಂಬ್ಲಿ, ಆಮೇಲೆ ನೀನ್ ನೀರ್ನ ತುಂಬಿಸ್ಕೊಂಡ್ ಹೋಗು, ನೀನ್ ಆದ್ಮೇಲೆ ನಾನ್ ತುಂಬಿಸ್ಕೊಳ್ತೀನಿ. ಚಿಚು ಕಾಗಿಗೆ ಭಯ ಶುರುವಾಯ್ತು. ನೀರು ಸಿಗಲ್ವೋ ಏನೋ ಅಂತ ಅಂದ್ಕೊಂಡಿದ್ಲು. ಎಲ್ರು ಕ್ಯೂ ಅಲ್ಲಿ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ದಾಗ ಇನ್ನು ಚೋಟು ಗಿಳಿಯ ಆ ಬಿಂದಿಗೆಯಲ್ಲಿ ಅರ್ಧ ಕೂಡ ನೀರ್ ತುಂಬಿಲ್ಲ ಅನ್ನೋದ್ರಿಂದ ಚಿಚು ಏನಾದ್ರೂ ಒಂದು ನಾಟಕ ಮಾಡಿ ಅವಳ ಬಿಂದಿಗೆನ ಅಲ್ಲಿ ಇಟ್ಟು ನೀರಿಡಿಬೇಕಂತ ಅಂದ್ಕೊಂಡ್ಲು. ಅಯ್ಯೋ ಅಯ್ಯೋ, ಈ ಬಿಸಿಲಲ್ಲಿ ನಿಂತು ನನಗೆ ಹೊಟ್ಟೆ ನೋವಾಗ್ತಾ ಇದೆ, ಯಾರಾದ್ರೂ ಕಾಪಾಡಿ. ಏನ್ ಚಿಚು, ಏನಾಯ್ತು ನಿನ್ಗೆ? ಚೋಟು, ಬಿಸಿಲಲ್ಲಿ ನಿಂತು ನಿಂತು ಹೊಟ್ಟೆ ನೋವಾಗ್ತಾ ಇದೆ, ನನಗೆ ಅರ್ಜೆಂಟ್ ಬಾತ್ರೂಮ್ ಬರ್ತಾ ಇದೆ, ನಾನು ಬೇಗ ಹೋಗಿಲ್ಲ ಅಂದ್ರೆ ನನಗೆ ಹೊಟ್ಟೆ ತುಂಬಾನು ನೋವಾಗುತ್ತೆ. ಪ್ಲೀಸ್ ಚೋಟು, ನಾನು ನೀರ್ ಹಿಡ್ಕೊಂಡು ಹೋಗ್ಲಾ? ನನ್ ಬಿಂದಿಗೆ ತುಂಬಿದ್ಮೇಲೆ ನೀನ್ ಬೇಕಾದ್ರೆ ನೀರ್ ಹಿಡ್ಕೊಂಡು ಹೋಗೋ. ಚೋಟು ಕೋಪದಿಂದ, ಏನು, ನೀನ್ ಬಿಂದಿಗೆ ಇಟ್ಕೊಂಡು ನೀರ್ ಹಿಡ್ಕೊಂಡು ಹೋಗ್ತೀಯಾ? ಈಗಾಗ್ಲೇ ನನ್ ಬಿಂದಿಗೆನೆ ಇನ್ನೂ ತುಂಬಿಲ್ಲ, ಅರ್ಧ ತುಂಬಕ್ಕೇನೆ ಅರ್ಧ ಗಂಟೆ ಆಯ್ತು, ಇನ್ನು ನಿನ್ ಬಿಂದಿಗೆ ತುಂಬಬೇಕು ಅಂದ್ರೆ ಇನ್ನೂ 1 ಗಂಟೆ ಸಮಯ ಆಗುತ್ತೆ, ನಾನ್ ವೇಟ್ ಮಾಡ್ಕೊಂಡಿರಕ್ಕಾಗುತ್ತಾ? ಚಿಚು ಬಿಂದಿಗೆನ ಕಿತ್ಕೊಂಡು, ಇಲ್ಲ ಇಲ್ಲ ಚೋಟು, ನನಗೆ ಹೊಟ್ಟೆ ತುಂಬಾ ನೋವಾಗ್ತಾ ಇದೆ, ನಾನು ನೀರ್ ಹಿಡ್ಕೊಂಡು ಹೋಗ್ತೀನಿ. ನಿನಗೆ ಹೊಟ್ಟೆ ನೋವೇನಿಲ್ಲ ತಾನೆ? ನೀನು ಇದು ಸ್ಲೋ ಆಗಿ ಆ ನೀರನ್ನ ಹಿಡ್ಕೊಂಡು ಹೋಗೋ. ಹಾಗೆ ಚಿಚುಕಾಗೆ ಸ್ವಲ್ಪನೂ ಮನಸ್ಸಾಕ್ಷಿನೇ ಇಲ್ಲದೆ ಚೋಟುವಿನ ಬಿಂದಿಗೆನ ದೂರ ಇಟ್ಟು ಅವಳ ಬಿಂದಿಗೆನ ಪೈಪಡಿಯಲ್ಲಿ ಇಟ್ಲು. ಅದನ್ನ ನೋಡಿ ಚೋಟಿಗೆ ತುಂಬಾ ಬೇಜಾರಾಯ್ತು. ಆದ್ರೂ ಒಂದ್ ವೇಳೆ ಅರ್ಜೆಂಟ್ ಆಗಿ ಅವಳಿಗೆ ಬಾತ್ರೂಮ್ ಬಂತೋ ಏನೋ ಅಂತ ಅಂದ್ಕೊಂಡು ಅವಳು ಸೈಲೆಂಟ್ ಆದ್ಲು. ಚಿಚುಕಾಗೆ ಸ್ಟೈಲ್ ಆಗಿ ನಿಂತ್ಕೊಂಡಿದ್ಲು. ಅವಳ ಬಿಂದಿಗೆ ಕೂಡ ಇನ್ನೂ ಅರ್ಧ ನೀರು ತುಂಬಿಲ್ಲ. ಆದ್ರೆ ಅವಳು ಹಿಂದ್ಗಡೆ ನಿಂತ್ಕೊಂಡಿದ್ದ ಲೂಸಿಗೆ ಕೋಪ ಬಂತು. ಓ, ಇವಳಿಗೊಂದ್ ನ್ಯಾಯ, ನಮ್ಗೊಂದ್ ನ್ಯಾಯನಾ? ಯಾಕೆ, ನಮ್ಗೆಲ್ಲ ಅರ್ಜೆಂಟ್ ಇರಲ್ವಾ, ಇವಳಿಗ್ ಮಾತ್ರನೇ ಅರ್ಜೆಂಟಾ ಅಂತ ಅಂದ್ಕೊಂಡು ಲೂಸಿ ಪಾರಿವಾಳ ತುಂಬಾನೇ ಕೋಪದಿಂದ ಅವಳ ಹತ್ರ, ಏನ್ ಚಿಚು, ನಿನ್ ಬಿಂದಿಗೆನೂ ಅರ್ಧ ತುಂಬಾಯ್ತಲ್ವಾ? ಹಾಗಾದ್ರೆ ನಿನ್ ಬಿಂದಿಗೆನ ಎತ್ಕೊಂಡು ಹೋಗೋ, ಇವಾಗ ನಾನ್ ಹಿಡ್ಕೊಳ್ತೀನಿ. ಹೊಟ್ಟೆ ನೋವಲ್ವಾ? ಅರ್ಧ ಬಿಂದಿಗೆ ನೀರ್ ಸಾಕಾಗಲ್ವಾ? ಆವಾಗ ಚಿಚು ಕೋಪದಿಂದ ಅವಳ ಬಿಂದಿಗೆನ ಗಟ್ಟಿಯಾಗಿ ಇಟ್ಕೊಂಡು, ಏನೋ ಅರ್ಧ ಬಿಂದಿಗೆ ನೀರಾ? ಇಲ್ಲ ಇಲ್ಲ, ನಾನೇ ಕಷ್ಟಪಟ್ಟು ಬಿಂದಿಗೆನ ಇಟ್ಟಿದ್ದೀನಿ, ನನ್ ಬಿಂದಿಗೆ ಫುಲ್ಲಾಗಿ ತುಂಬೇಕು. ಅದ್ಯಾಕೆ, ನಿನಗೊಂದ್ ನ್ಯಾಯ, ಉಳ್ದವ್ರಿಗೊಂದ್ ನ್ಯಾಯನಾ? ಅದೆಲ್ಲ ಚಾನ್ಸೇ ಇಲ್ಲ, ನನ್ ಬಿಂದಿಗೆ ತುಂಬೇಕು. ನೀನ್ ಬಿಂದಿಗೆನ ತೆಗ್ದು ಇಡು, ನಾನು ಸ್ವಲ್ಪ ನೀರ್ ಹಿಡ್ಕೊಳ್ತೀನಿ. ಚಿಚುಕಾಗಿಗೆ ತುಂಬಾನು ಕೋಪ ಬಂತು. ಲೂಸಿ, ನನಗ್ ಸಿಟ್ಟು ಬರ್ಸ್ಬೇಡ, ನೀರು ನನ್ ಬಿಂದಿಗೆಯಲ್ಲಿ ತುಂಬ್ಲಿ, ಆಮೇಲೆ ನಿನ್ ಬಿಂದಿಗೆನ ಇಟ್ಕೋ. ನನ್ ಬಿಂದಿಗೆ ತುಂಬಿದ್ಮೇಲೆ ನಿನ್ ಬಿಂದಿಗೆನ ಇಟ್ಕೋ ಸಾಕು. ಅದೆಲ್ಲ ಆಗಲ್ಲ, ನಾನು ಇವಾಗ್ಲೇ ಹಿಡಿಬೇಕು. ಲೂಸಿ ಬಿಂದಿಗೆನ ಪೈಪ್ ಕೆಳಗೆ ಇಡಕ್ಕೆ ಟ್ರೈ ಮಾಡಿದ್ಲು. ಮೊದ್ಲು ನನ್ ಬಿಂದಿಗೆ, ಇಲ್ಲ ನನ್ ಬಿಂದಿಗೆ. ಹಾಗೆ ಚಿಚುಕಾಗಿ ಲೂಸಿ ಪಾರಿವಾಳ ಇಬ್ರು ಕೂಡ ಜಗಳ ಮಾಡಕ್ಕೆ ಶುರು ಮಾಡಿದ್ರು. ಅವ್ರ ಇಬ್ರು ಕೂಡ ಬಿಂದಿಗೆನ ಬದಲಾಯಿಸಿ ಆ ಪೈಪ್ ಕೆಳಗಡೆ ಇಡ್ತಾ ಇದ್ರು. ಆದ್ರೆ ಇಬ್ರು ಬಿಂದಿಗೆಯಲ್ಲೂ ಕೂಡ ಫುಲ್ ಆಗಿ ನೀರು ತುಂಬಲೇ ಇಲ್ಲ. ಅದು ಅಲ್ಲದೆ ಇವರು ಕಿತ್ತಾಡ್ಕೊಳ್ಳೋದ್ರಿಂದ ಮೆಲ್ಲೆ ಸಣ್ಣಗೆ ಬರ್ತಾ ಇದ್ದ ಆ ನೀರು ಕೂಡ ಬಿಂದಿಗೆಯಲ್ಲಿ ತುಂಬದೆ ಕೆಳಗಡೆ ಬಿದ್ದು ಹಾಳಾಗ್ತಾ ಇತ್ತು. ಅದ ನೋಡಿ ಟೋನಿ ಕೋಪದಿಂದ, ಏಯ್ ನಿಂತ್ಕೊಳ್ರಿ, ನೀರೆಲ್ಲ ವೇಸ್ಟ್ ಆಗ್ತಾ ಇದೆ, ಯಾಕೆ ರೀತಿ ಜಗಳ ಮಾಡಿ ಆ ನೀರನ್ನೆಲ್ಲ ವೇಸ್ಟ್ ಮಾಡ್ತಾ ಇದ್ದೀರಾ? ಹೌದು, ನಾನಾದ್ರೂ ಹಿಡ್ಕೊಂಡಿದ್ರೆ ಬಿಂದಿಗೆ ತುಂಬ್ತಿತ್ತು, ನೀರನ್ನೆಲ್ಲ ವೇಸ್ಟ್ ಮಾಡ್ಬೇಡಿ, ಆಲ್ರೆಡಿ ನೀರ್ ನಿಲ್ಲಕ್ಕೆ ಟೈಮ್ ಬೇರೆ ಆಯ್ತು. ಆದ್ರೂ ಅವರಿಬ್ರು ಮಾತು ಕೇಳಲೇ ಇಲ್ಲ, ಜಗಳ ಮಾಡ್ತಾನೆ ಇದ್ರು. ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ಆ ಪೈಪಿಂದ ಬುಸ್ ಅಂತ ಒಂದು ಸೌಂಡ್ ಬಂತು. ಹಾಗೇನೆ ನೀರು ಕೂಡ ನಿಂತೋಯ್ತು. ಅಷ್ಟೇ, ಪಂಚಾಯಿತಿಯವರು ಕೊಟ್ಟ ಆ ಸಮಯ ಮುಗ್ದೋಯ್ತು. ಇನ್ನು ನೀರುನು ಬರಲ್ಲ. ಆಯ್ತಾ, ಮುಗೀತಾ? ನೀರು ಬಿಡೋ ಸಮಯನೂ ಮುಗೀತು, ನಮ್ ಯಾರಿಗೂ ನೀರು ಇಲ್ಲ, ಎಲ್ಲ ಇವರಿಂದಾನೆ. ಚಿಚು ಆಶ್ಚರ್ಯದಿಂದ, ಅಯ್ಯಯ್ಯೋ, ನೀರು ನಿಂತೋಯ್ತಾ? ನನ್ ಬಿಂದಿಗೆಯಲ್ಲಿ ಸ್ವಲ್ಪ ಕೂಡ ನೀರೇ ಇಲ್ವಲ್ಲ. ಲೂಸಿ ಅಳುತ್ತಾ, ನನ್ ಬಿಂದಿಗೆಯಲ್ಲೂ ಕೂಡ ನೀರೇ ಇಲ್ಲ, ಎಲ್ಲದಕ್ಕೂ ಕಾರಣ ಈ ಚಿಚುಕಾಗೇನೆ ಟುನಿ. ಆವಾಗ ಟುನಿ ತುಂಬಾ ಕೋಪದಿಂದ, ಇಬ್ರು ಬಾಯಿ ಮುಚ್ಚಿ, ನೀರ್ ಬಿಡೋದು ಸ್ವಲ್ಪ ಸಮಯನೇ, ಆ ಸಮಯದಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಒಬ್ರು ಹಿಂದೆ ಒಬ್ರು ಅಂತ ನೀರ್ ಹಿಡ್ಕೊಳ್ಬೋದಾಗಿತ್ತಲ್ವಾ? ಅದನ್ ಬಿಟ್ಬಿಟ್ಟು ಇಬ್ರು ಜಗಳ ಮಾಡಿ ಇವಾಗ ಯಾರಿಗೂ ನೀರಿಲ್ಲ ಅನ್ನೋ ತರ ಮಾಡಿದೀರಾ. ನಿಮಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನಿನ್ ಬಿಂದಿಗೆಯಲ್ಲೂ ನೀರಿಲ್ಲ, ಅವಳ ಬಿಂದಿಗೆಯಲ್ಲೂ ಇವಾಗ ನೀರೇ ಇಲ್ವಲ್ಲ.
ಹೌದು, ನಾನಾದ್ರೂ ಹಿಡ್ದಿದ್ರೆ ನನ್ ಬಿಂದಿಗೆಲಾದ್ರೂ ನೀರು ತುಂಬ್ತಾ ಇತ್ತು. ಇಬ್ರು ಜಗಳ ಮಾಡಿ ಮಾಡಿ ಇವಾಗ ಅವ್ರಿಬ್ರು ಬಿಂದಿಗೆನೋ ಖಾಲಿಯಾಗಿನೇ ಇದೆ. ಚಿಚು ಅದನ್ನ ಕೇಳಿ ತುಂಬಾ ಬೇಜಾರಿಂದ, ಎಲ್ರೂ ನನ್ನ ಕ್ಷಮಿಸ್ಬಿಡಿ, ನೀರ್ ಸಿಗಲ್ವೋ ಏನೋ ಅಂತ ಭಯದಲ್ಲೇ ಈ ರೀತಿ ಜಗಳ ಮಾಡಿ ಇವಾಗ ಯಾರಿಗೂ ನೀರಿಲ್ದೆ ಮಾಡ್ಬಿಟ್ಟೆ. ನಾನು ಕೂಡ ನೀರ್ ಸಿಗಲ್ವೋ ಏನೋ ಅನ್ನೋ ಭಯದಲ್ಲೇ ಈ ರೀತಿ ಜಗಳ ಮಾಡ್ಕೊಂಡು ನೀರು ಹಿಡಿಯಕ್ಕೆ ಹೋಗಿ ಯಾರಿಗೂ ನೀರಿಲ್ದೆ ಹೋಯ್ತು. ಇನ್ನೊಂದ್ಸಲ ನಾನು ಈ ರೀತಿ ಜಗಳ ಮಾಡಲ್ಲ ಟೋನಿ. ಇವಾಗ ಬೇಜಾರು ಮಾಡ್ಕೊಂಡು ಏನ್ ಪುಣ್ಯ, ಎಲ್ರಿಗೂ ನೀರು ಸಿಗೋದೇ ಸ್ವಲ್ಪ, ಪಂಚಾಯತಿಯವರು ನೀರು ಬಿಡೋದೇ ಸ್ವಲ್ಪ ಹೊತ್ತು, ಆ ಸಮಯದಲ್ಲಿ ಈ ರೀತಿ ಜಗಳ ಮಾಡ್ತಾ ಇದ್ದೀರಲ್ವಾ? ಹೌದು, ನಿಜಾನೇ. ಇವಾಗ ನಾನು ರೂಲ್ ಹಾಕ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಇನ್ ಮುಂದೆ ಯಾರು ನೀರಿಗೋಸ್ಕರ ಇಲ್ಲಿ ಬಂದು ನಿಂತ್ಕೊಂಡು ಜಗಳ ಏನು ಮಾಡಬಾರ್ದು. ಯಾರು ಮೊದಲು ಬರ್ತಾರೋ ಅವ್ರಿಗೆ ಮೊದಲು ನೀರು, ಅವ್ರ ಬಿಂದಿಗೆ ತುಂಬಿದ ಮೇಲೆನೆ ಹಿಂದ್ಗಡೆ ಇರೋರು ಬಿಂದಿಗೆ ಇಟ್ಟು ನೀರು ಹಿಡ್ಕೊಂಡು ಹೋಗ್ಬೇಕು, ಸರಿನಾ? ಯಾರಾದ್ರೂ ಜಗಳ ಮಾಡಿ ರೂಲ್ಸ್ನ ಬ್ರೇಕ್ ಮಾಡಿದ್ರೆ ಅವ್ರಿಗೆ ಆ ದಿನ ಇಡೀ ನೀರು ಸಿಗಲ್ಲ. ಅಷ್ಟೇ ಹೇಳ್ತಾ ಇದ್ದೀನಿ, ನೆನ್ಪಲ್ಲಿಟ್ಕೊಳ್ಳಿ. ಇಲ್ಲ, ನಾನು ಜಗಳ ಮಾಡಲ್ಲ, ನಾನು ಕ್ಯೂವಲ್ಲಿ ನಿಂತ್ಕೊಂಡು ನೀರು ಹಿಡ್ಕೊಂಡು ಹೋಗ್ತಿಂಟುನಿ. ನಾನು ಕೂಡ ಜಗಳ ಮಾಡದೆ ನೀರು ಹಿಡ್ಕೊಂಡು ಹೋಗ್ತಿಂಟುನಿ. ಹಾಗೆ ಆ ದಿನ ಪಕ್ಷಿಗಳು ಯಾರಿಗೂ ಕೂಡ ನೀರೇ ಇಲ್ಲ. ಆ ದಿನ ಇಡೀ ನೀರಿಲ್ದೆ ಪಕ್ಷಿಗಳು ಎಲ್ರೂ ಕೂಡ ತುಂಬಾನೇ ಕಷ್ಟಪಟ್ರು. ಆವಾಗ್ಲೇ ಅವ್ರೆಲ್ರಿಗೂ ನೀರಿನ ಕಷ್ಟ ಎಷ್ಟಿದೆ ಅನ್ನೋದು ಅರ್ಥ ಆಯ್ತು. ನೀರನ್ನ ವೇಸ್ಟ್ ಮಾಡಬಾರ್ದು ಅಂತ ಎಲ್ರೂ ನಿರ್ಧಾರನೂ ಮಾಡಿದ್ರು. ಹಾಗೆ ಆ ದಿನದಿಂದ ಕ್ಯೂವಲ್ಲಿ ನಿಂತ್ಕೊಂಡು ಯಾರು ಫಸ್ಟ್ ಬರ್ತಾ ಇದ್ರೋ ಅವ್ರಿಗೇನೆ ಫಸ್ಟ್ ನೀರು ಅವ್ರ ಬಿಂದಿಗೆನೆ ತುಂಬಬೇಕು. ಈ ರೀತಿ ಒಂದು ರೂಲ್ ಹಾಕೊಂಡು ನೀರಿಗೆ ಕಷ್ಟಪಡದೆ ಪಕ್ಷಿಗಳು ಎಲ್ರೂ ಕೂಡ ಸಂತೋಷವಾಗಿ ಬಾಳ್ತಾ ಇದ್ರು. ಸ್ವಿಮ್ಮಿಂಗ್ ಪೂಲ್ ರೆಸ್ಟೋರೆಂಟ್. ಕೆಲವು ದಿನಗಳ ಹಿಂದೆ ಚಿಚುಕಾಗೆ ಊರಿನ ಗಡಿಯಲ್ಲಿ ಒಂದು ದೊಡ್ಡ ಜಾಗನ ತಗೊಂಡು ಆ ಜಾಗದಲ್ಲಿ ತುಂಬಾ ಸೂಪರ್ ಆಗಿರುವ ಒಂದು ರೆಸ್ಟೋರೆಂಟ್ ಅನ್ನ ಅವಳು ಕಟ್ಟಿದ್ಲು. ಸ್ಟಾರ್ಟಿಂಗ್ ಅಲ್ಲಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಮಟನ್ ಬಿರಿಯಾನಿ, ಚಿಕನ್ ಕರಿ ಅಂತ ಚಿಚುಕಾಗೆ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ಲು. ಆದ್ರೆ ಒಂದ್ ತಿಂಗಳಲ್ಲೇ ಬೇಸಿಗೆ ಕಾಲ ಶುರುವಾಯ್ತು. ಬಿಸಿಲಂತೂ ತುಂಬಾನೇ ಜಾಸ್ತಿ ಇತ್ತು. ಊರಿನಲ್ಲಿರುವ ಪಕ್ಷಿಗಳು ಬಿಸಿಲು ತಡ್ಕೊಳಕ್ಕಾಗದೆ ಊರಿನ ಗಡಿಯಲ್ಲಿರುವ ಚಿಚುಕಾಗೆ ಹೋಟೆಲ್ಗೆ ನಡ್ಕೊಂಡು ಹೋಗಕ್ಕೂ ಆಗದೆ ಯಾರು ಕೂಡ ಆ ಹೋಟೆಲ್ ಹತ್ರ ಹೋಗ್ಲೇ ಇಲ್ಲ. ಆದ್ರಿಂದ ಚಿಚುಕಾಗೆ ಬಿಸ್ನೆಸ್ ಇವಾಗ ನಡೀತಾನೋ ಇತ್ತಿಲ್ಲ. ಬಿಸ್ನೆಸ್ ನಡೀತಾ ಇಲ್ಲ ಅನ್ನೋದ್ರಿಂದ ಒಂದಿನ ಮಧ್ಯಾಹ್ನದ ಸಮಯ ಚಿಚುಕಾಗೆ ಚಿನ್ನುಕಾಗೆ ಇಬ್ರು ಕೂಡ ಹೋಟೆಲ್ ಹೊರಗಡೆ ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಿದ್ರು. ಲೇ ಚಿನ್ನು, ಏನೋ ಇದು ಹಾಳಾದ ಜೀವನ. ರೆಸ್ಟೋರೆಂಟ್ ಆರಂಭಿಸಿದ ಮೊದಲ ದಿನಗಳಲ್ಲಿ ಎಷ್ಟ್ ಚೆನ್ನಾಗಿ ವ್ಯಾಪಾರ ಆಗ್ತಾ ಇತ್ತು. ಆದ್ರೆ ಇವಾಗ ಬೆಳಿಗ್ಗೆಯಿಂದ ಸಂಜೆ ತನಕ ಒಂದು ಪಕ್ಷಿ ಕೂಡ ಬರ್ತಾ ಇಲ್ಲ. ಮಾಡಿದ ಬಿರಿಯಾನಿ ಎಲ್ಲವೂ ಹಾಗೆ ಹಾಳಾಗ್ತಿದೆ. ನೊಣಗಳು ಬರ್ಲಿಕ್ಕೆ ಇದೇನು ಸ್ವೀಟ್ ಶಾಪಾ? ಅಲ್ಲ ಅಲ್ವಾ, ಬಿರಿಯಾನಿ ಸೆಂಟರ್. ನಮ್ಮ ಅಂಗಡಿ ಎಷ್ಟೊಂದು ದೂರದಲ್ಲಿದೆ. ಹೊಡಿತಾ ಇರುವ ಈ ಬಿಸಿಲಿಗೆ ಮನೆಯಿಂದ ಯಾರಾದ್ರೂ ಪಕ್ಷಿಗಳು ಇಲ್ಲಿ ಬರುವಾಗ ಬಿರಿಯಾನಿಯಲ್ಲಿರುವ ಲೆಗ್ ಪೀಸಾಗೆ ಆಗ್ಬಿಡ್ತಾರೆ. ಅದಕ್ಕೆ ಯಾರು ಬರ್ತಿಲ್ಲ. ಹಾಗಾದ್ರೆ ನನ್ ವ್ಯಾಪಾರ ಇಷ್ಟೇನಾ? ಆ ಕಡೆ ಈ ಕಡೆ ಅಂತ ಸಾಲ ಎಲ್ಲ ಮಾಡಿ ಈ ಸೆಂಟರ್ನ ಇಟ್ಟಿದ್ದೀನಿ. ಇವಾಗ ಯಾವ ಪಕ್ಷಿಗಳು ಬರದಿದ್ರೆ ಸಾಲದವರು ನನ್ನ ಬಂದು ಕೊಂದಾಕ್ಬಿಡ್ತಾರೆ. ಲೇ ಚಿನ್ನು, ನನ್ಗೇನಾದ್ರೂ ಐಡಿಯಾ ಕೊಡು. ಅಮ್ಮ, ನಾವು ಏನಮ್ಮ ಮಾಡೋದು? ಬೇಕಂದ್ರೆ ನಮ್ಮ ಹೋಟೆಲಿಗೆ ಎಸಿನ ಫಿಕ್ಸ್ ಮಾಡೋಣ. ತಂಪಾಗಿದೆ ಅಂತ ಹೇಳಿ ಆದ್ರೂ ಯಾರಾದ್ರೂ ಬರ್ಬೋದು. ಹೋಟೆಲಿಗೆ ಎಸಿನ ಫಿಕ್ಸ್ ಮಾಡಿದ್ರೆ ಆಮೇಲೆ ನಾವು ಕರೆಂಟ್ ಬಿಲ್ಲು ಕಟ್ಟಿ ನಮ್ ಜೀವನನೇ ಹಾಳಾಗೋಗುತ್ತೆ. ನಮ್ ಸಂಪಾದನೆ ಮೊತ್ತ ಅಲ್ಲೇ ಹೋಗುತ್ತೆ. ಇಲ್ಲಿ ಎಸಿ ಹಾಕಿ ಏನ್ ಪ್ರಯೋಜನ? ಅಷ್ಟು ದೂರದಿಂದ ಅವ್ರು ನಡ್ಕೊಂಡ್ ಬರ್ಬೇಕಲ್ವಾ? ನಮ್ಮ ಹೋಟೆಲಲ್ಲಿ ಎಸಿ ಹಾಕದೇನೆ ಚಿಲ್ನೆಸ್ ಬರುವ ಹಾಗೆ ಏನಾದ್ರೂ ಒಂದ್ ದಾರಿ ಮಾಡ್ಬೇಕು. ಚಿಚುಕಾಗೆ ಏನ್ ಮಾಡುದು ಅಂತ ಬೇಜಾರ್ ಮಾಡ್ಕೊಳ್ತಿದ್ದಾಗ ಆವಾಗ್ಲೇ ಬನ್ನುಗಿಳಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಕೂಡ ಕೈಯಲ್ಲಿ ದೊಡ್ಡ ದೊಡ್ಡ ಸ್ವಿಮ್ಮಿಂಗ್ ಟ್ಯೂಬ್ ಗಳನ್ನ ಇಟ್ಕೊಂಡು ಮಾತಾಡ್ಕೊಂಡು ನಗಟ್ಕೊಂಡು ಸಂತೋಷವಾಗಿ ನಡ್ಕೊಂಡು ಹೋಗ್ತಾ ಇದ್ರು. ಆವಾಗ ಅವ್ರ ನೋಡಿದ ಚಿಚುಕಾಗೆ ಜೋರಾಗಿ ಅವರಿಬ್ರನ್ನ ಕರೆದ್ಲು. ಏಯ್ ಬುಜ್ಜಿ, ಬನ್ರು ಇಲ್ಲಿ. ಅಯ್ಯೋ ಚಿಚ್ಚು ಅತ್ತೆ, ಯಾಕೆ ಕರೆದ್ರಿ? ನಾವು ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೋಗ್ತಿದೀವಿ. ಅರ್ಜೆಂಟ್ ಕೆಲ್ಸನ? ಹೊಡಿತಾ ಇರುವ ಇಂಥ ಬಿಸಿಲಲ್ಲಿ ಕೈಯಲ್ಲಿ ಇದೇನೋ ಇಟ್ಕೊಂಡು ಎಲ್ಗೋ ಹೋಗ್ತಾ ಇದ್ದೀರಾ? ಮನೆಗೆ ಹೋಗಿ ನಿದ್ರೆ ಮಾಡೋದ್ ಬಿಟ್ಬಿಟ್ಟು ಎಲ್ಲಿಗೆ ಹೊರಟಿದ್ದೀರಾ? ರಬ್ಬರ್ ಚಕ್ರನ? ಇದು ರಬ್ಬರ್ ಚಕ್ರ ಅಲ್ಲ. ನಾವು ಪಕ್ಕದೂರಲ್ಲಿರುವ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀವಿ. ಸ್ವಿಮ್ಮಿಂಗ್ ಪೂಲಿಗೆನ ಯಾಕೆ ಅಷ್ಟು ದೂರ ಹೊರಡ್ಬೇಕು? ಅತ್ತೆ, ಈ ಬಿಸಿಲಲ್ಲಿ ಮನೇಲಿದ್ರೆ ಆ ಬಿಸಿಗೆ ನಾವೇ ಸುಟ್ಟೋಗುವ ರೀತಿ ಆಗಿದ್ದೀವಿ. ಅದಕ್ಕೇನೆ ನಾನು ಬನ್ನು ಸೇರ್ಕೊಂಡು ಪಕ್ಕದೂರಲ್ಲಿರುವ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ರೆ ನೆಮ್ಮದಿಯಾಗಿರುತ್ತೆ. ಅಲ್ಲಿ ಎಷ್ಟೇ ಬಿಸಿಲಿದ್ರು ನೀರಲ್ಲಿ ಕಾಲಿಟ್ಟ ತಕ್ಷಣ ನಮ್ಮ ಹೋದ ಜೀವ ಮತ್ತೆ ತಿರುಗಿ ಬರುತ್ತೆ. ಹೌದು ಆಂಟಿ, ಆ ನೀರಲ್ಲಿ ಹೋದ್ರೆ ನಮ್ಗೆ ಎಷ್ಟೊಂದು ಚೆನ್ನಾಗಿದೆ. ಅದಕ್ಕೇನೆ ನಾವು ಹೋಗ್ತಾ ಇದ್ದೀವಿ. ಸರಿ, ನಾವು ಹೊರಡ್ತೀವಿ, ಇಲ್ಲಾಂದ್ರೆ ಜಾಗ ಸಿಗಲ್ಲ. ಹಾಗೆ ಮಕ್ಕಳಿಬ್ರು ಸಂತೋಷವಾಗಿ ನಗಾಡ್ಕೊಂಡು ಅಲ್ಲಿಂದ ಹೋದ್ರು. ಅವರಿಬ್ರು ಹೋಗ್ತಾ ಇದ್ದಾಗ ಚಿಚುಕಾಗೆಗೆ ಒಂದು ಒಳ್ಳೆ ಐಡಿಯಾನೋ ಸಿಕ್ತು.
ಅವಳು ತುಂಬಾನು ಸಂತೋಷದಿಂದ ತಿರುಗಿ ತನ್ನ ಮಗ ಚಿನ್ನುನ ನೋಡಿ, ಲೇ ಚಿನ್ನು, ಸಿಕ್ತು ಕಣೋ, ನಮ್ಮ ರೆಸ್ಟೋರೆಂಟ್ ನ ಕಾಪಾಡಕ್ಕೆ ಬ್ರಹ್ಮ ಅಸ್ತ್ರ ಒಂದು ಸಿಕ್ಕಿದೆ. ಏನಮ್ಮ ಸಿಕ್ತು? ಆಕಾಶದಿಂದ ನಿಮಗೆ 1000 ರೂಪಾಯಿ ಏನಾದ್ರೂ ಬಿದ್ದು ಸಿಕ್ತಾ ಏನೋ? ಬುಜ್ಜಿ ಬನ್ನು ಮಾತಾಡಿದ್ದು ನೀನ್ ಕೇಳ್ದ? ಇಷ್ಟೊಂದ್ ಬಿಸ್ಲಲ್ಲಿ ಮನೇಲಿರ್ಲಿಕ್ಕೆ ಆಗ್ತಾ ಇಲ್ಲ, ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾ ಇದ್ದೀವಿ ಅಂತ ಅವ್ರಿಬ್ರು ಹೇಳಿದ್ರಲ್ವಾ. ನೀರಲ್ಲಿ ಕಾಲಿಟ್ಟ ತಕ್ಷಣ ಜೀವ ಬಂದ ಹಾಗೆ ಇದೆ ಅಂತ ಹೇಳಿದ್ರಲ್ವಾ. ಅದಕ್ಕೇನೆ ನಮ್ಮ ಹೋಟೆಲ್ನ ಸ್ವಿಮ್ಮಿಂಗ್ ಪೂಲ್ ರೆಸ್ಟೋರೆಂಟ್ ಆಗಿ ಬದಲಾಯಿಸೋಣ. ಚಿನ್ನು ಆಶ್ಚರ್ಯದಿಂದ, ಸ್ವಿಮ್ಮಿಂಗ್ ಪೂಲ್ ರೆಸ್ಟೋರೆಂಟಾ? ಹಾಗೆಂದ್ರೆ ಏನಮ್ಮ? ನಮ್ಮ ಹೋಟೆಲ್ ಎದುರುಗಡೆ ಇಷ್ಟು ದೊಡ್ಡ ಜಾಗ ಇದೆ ಅಲ್ವಾ, ಇಲ್ಲೇ ಹೊರಗಡೆ ಒಂದು ಸುಂದರವಾದ ಸ್ವಿಮ್ಮಿಂಗ್ ಪೂಲ್ ನ ಕಟ್ಟೋಣ. ಊರೊಳಗೆಯಿಂದ ಸ್ವಚ್ಛತೆಯ ನೀರನ್ನು ತಂದು ಅದರಲ್ಲಿ ತುಂಬಿಸೋಣ. ಆ ನಂತರ ರೆಸ್ಟೋರೆಂಟ್ ಕುರ್ಚಿ ಟೇಬಲ್ಗಳನ್ನೆಲ್ಲ ಇಲ್ಲಿ ಸೆಟ್ ಮಾಡೋಣ. ಚಿನ್ನು ಆಶ್ಚರ್ಯದಿಂದ, ನೀರಿನ ಮಧ್ಯದಲ್ಲಿ ಕುರ್ಚಿಗಳ? ಹೌದು ಕಣೋ, ನಾವು ನೀರಿನ ಮಧ್ಯೆನೆ ಕುರ್ಚಿಗಳೆಲ್ಲ ಹಾಕಿ ರೆಸ್ಟೋರೆಂಟ್ ರೆಡಿ ಮಾಡ್ಬಿಟ್ರೆ ಆಮೇಲೆ ಬರುವಂತಹ ಪಕ್ಷಿಗಳೆಲ್ಲ ಕುರ್ಚಿಯಲ್ಲಿ ಕೂತ್ಕೊಂಡಾಗ ಕೆಳಗೆ ನೀರಿರುತ್ತೆ. ಆ ನೀರಲ್ಲಿ ಕಾಲಿಟ್ಕೊಂಡು ಕೂತ್ಕೋತಾರೆ. ಅವಾಗ ಅವರಿಗೆ ಉಷ್ಣತೆ ಗೊತ್ತಾಗಲ್ಲ. ಅವಾಗ ಪಕ್ಷಿಗಳೆಲ್ಲ ನಮ್ಮ ಹೋಟೆಲ್ಗೆ ಬಂದು ನಮಗೂ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಅಮ್ಮ, ನಿಮ್ಮ ಮೂಳೆ ಕಂಪ್ಯೂಟರ್ಗಿಂತ ಸ್ಪೀಡ್ ಆಗಿ ಕೆಲಸ ಮಾಡ್ತಾ ಇದೆ. ಬಿಸ್ಲಿಗೆ ಭಯಪಡ್ತಾ ಇರುವ ಪಕ್ಷಿಗಳು ನಮ್ಮ ರೆಸ್ಟೋರೆಂಟ್ಗೆ ಬಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟಾಡ್ಕೊಂಡು ಚೆನ್ನಾಗಿ ಬಿರಿಯಾನಿ ತಿನ್ಕೊಂಡು ಹೋಗ್ತಾರೆ. ಡಬಲ್ ಧಮಾಕ. ಇನ್ನು ಯಾಕೆ ನಾವು ಸಮಯವನ್ನು ವ್ಯರ್ಥ ಮಾಡೋದು? ನಮ್ಮ ರಾಜು ಮಾಮನ ಕರಿ, ರಾತ್ರೋರಾತ್ರಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ನ ಕಟ್ಟಿ ನಾಳೆ ಬೆಳಿಗ್ಗೆ ಅದರಲ್ಲಿ ನೀರ್ ತುಂಬಿಸಿ ಇಲ್ಲಿ ರೆಡಿಯಾಗಿರ್ಬೇಕು. ಚಿಚುಕಾಗೆ ಆ ದಿನ ರಾತ್ರಿನೇ ಕೆಲಸದವರನ್ನ ಬರಕೇಳಿ ಅವಳ ರೆಸ್ಟೋರೆಂಟ್ ಪಕ್ಕದಲ್ಲಿ ಖಾಲಿಯಾಗಿರುವ ಜಾಗದಲ್ಲಿ ಒಂದು ನೀರಿನ ತೊಟ್ಟಿನ ಕಟ್ಟದ್ಲ. ಅದ್ರೊಳಗಡೆ ಬ್ಲೂ ಕಲರ್ ಅಲ್ಲಿ ಟೈಲ್ಸ್ ನ ಹಾಕಿ ಅದ್ರಲ್ಲಿ ಬೋರಿಂದ ನೀರನ್ನ ಹಿಡಿದು ಫಿಲ್ ಮಾಡದ್ಲ. ಆಮೇಲೆ ಆ ನೀರಿನ ಮಧ್ಯದಲ್ಲಿ ರೌಂಡ್ ಆಗಿರುವ ಟೇಬಲ್, ಚೇರ್, ಆಮೇಲೆ ದೊಡ್ಡ ಛತ್ರಿಗಳನ್ನ ಇಟ್ಲ. ಮರುದಿನ ಬೆಳಗ್ಗೆ ಚಿಚುಕಾಗೆ ತುಂಬಾನು ಉತ್ಸಾಹದಿಂದ ಊರಿನಲ್ಲಿರುವ ಪಕ್ಷಿಗಳನ್ನ ಭೇಟಿಯಾಗಕ್ಕೆ ಹೋದಾಗ ಅಲ್ಲಿ ಮಹಿಹದ್ದು, ಚೋಟುಗಿಳಿ, ಟುನಿಗುಬ್ಬಚ್ಚಿ, ಲೂಸಿ ಪಾರಿವಾಳ ಎಲ್ರೂ ಕೂತ್ಕೊಂಡಿದ್ರು. ಆವಾಗ ಚಿಚುಕಾಗೆ ಅವ್ರ ಹತ್ರ, ಹಲೋ ಹಲೋ ಹಲೋ, ಎಲ್ಲರಿಗೂ ನಮಸ್ಕಾರ. ಏನ್ ಚಿಚ್ಚು, ಇಷ್ಟೊಂದು ಸಂತೋಷವಾಗಿದ್ದೀಯಾ? ನಿನ್ನ ರೆಸ್ಟೋರೆಂಟಿಗೆ ಏನಾದ್ರೂ ದೊಡ್ಡ ಲಾಭ ಬಂದಿದ್ಯಾ? ಲಾಭ ಇವಾಗ ಏನೂ ಇಲ್ಲ, ಇನ್ ಮುಂದಕ್ಕೆ ಲಾಭ ಬರ್ಲಿಕ್ಕೇನೆ ತುನಿ. ನಿಮ್ಮೆಲ್ಲರಿಗೂ ಒಂದು ಶುಭವಾರ್ತೆ. ನೀವು ಎಲ್ಲರೂ ಈ ಬಿಸಿಲಿನಿಂದ ತಪ್ಪಿಸ್ಕೊಳ್ಳಕ್ಕೆ ನಾನು ಒಂದು ಹೊಸ ಅಪ್ಡೇಟ್ ಮಾಡಿದೀನಿ. ಏನ್ ಚಿಚ್ಚು, ಈ ಬಿಸಿಲಲ್ಲಿ ಸುಮ್ನೆ ಹುಚ್ಚುತನವಾಗಿ ಮಾತಾಡ್ಬೇಡ. ಏನು ಎಸಿ ಆಟೋ ತಗೊಂಡಿದೀಯಾ? ಮೊನ್ನೆ ಹುಚ್ಚುತನವಾಗಿ ಏನೋ ಆಲೋಚನೆ ಮಾಡಿ ಆಮೇಲೆ ಅದು ಸುಮ್ನೆ ವೇಸ್ಟ್ ಆಗಿ ಹೋಯ್ತು. ಅದೆಲ್ಲ ಏನಿಲ್ಲ ಚೋಟು, ನನ್ನ ಹೋಟೆಲಿಗೆ ಹೊಸ ಅಪ್ಡೇಟ್ ಮಾಡಿದೀನಿ. ನಾನು ಹೊಸ ರೆಸ್ಟೋರೆಂಟ್ ಸ್ವಿಮ್ಮಿಂಗ್ ಪೂಲ್ ಹೋಟೆಲ್ ಮಾಡಿದೀನಿ. ನೀವೆಲ್ಲರೂ ಮಧ್ಯಾಹ್ನದ ಊಟಕ್ಕೆ ನನ್ನ ಹೋಟೆಲ್ಗೆ ಬರ್ಬೇಕು. ಇವತ್ತು ಮೊದಲನೇ ದಿನ ಆಗಿದ್ರಿಂದ ಎಲ್ಲರಿಗೂ ಫ್ರೀ. ಅಯ್ಯೋ ಚಿಚ್ಚು, ಹೊಡಿತಾ ಇರುವ ಈ ಬಿಸಿಲಿಗೆ ನಾವು ಇಷ್ಟು ದೂರದಿಂದ ನಿನ್ನ ಹೋಟೆಲಿಗೆ ಬಂದ್ರೆ ನಾವೇನೆ ಲೆಗ್ ಪೀಸ್ ಆಗಿ ಒಣಗಿ ಹೋಗ್ತೀವಿ. ನೀನೇ ಅಡಿಗೆ ಮಾಡ್ಕೊಂಡು ನಿನ್ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡು. ಒಂದ್ಸಲ ನೀವು ಬಂದು ನನ್ನ ರೆಸ್ಟೋರೆಂಟ್ ನ ನೋಡ್ಬಿಟ್ರೆ ಆಮೇಲೆ ಆ ಜಾಗದಿಂದ ಅಲುಗಾಡೋದಿಲ್ಲ. ದಯವಿಟ್ಟು ನನ್ ಜೊತೆ ಬನ್ನಿ. ಒಮ್ಮೆ ಬಂದು ನೀವೇ ಟ್ರಯಲ್ ನೋಡಿ. ನನ್ನ ಹೋಟೆಲ್ ನೋಡ್ಲಿಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ಸರಿ, ಚಿಚ್ಚು ಇಷ್ಟು ದೂರ ಹೇಳ್ತಾ ಇದ್ದಾಳಲ್ವಾ, ಅದು ಮಾತ್ರನ ಈ ಬಿಸಿಲಲ್ಲಿ ನನಗೆ ಅಡಿಗೆ ಮಾಡಕ್ಕೆ ಆಗೋದಿಲ್ಲ. ಬನ್ನಿ ಇವತ್ತು ಚಿಚ್ಚುವಿನ ಹೋಟೆಲ್ಗೆ ಹೋಗೋಣ. ಸರಿ ಬನ್ನಿ, ಎಲ್ಲರೂ ಹೊರಡಿ. ಮಕ್ಕಳನ್ನ ಕೂಡ ಜೊತೆ ಕರ್ಕೊಂಡು ಹೋಗೋಣ. ಆ ದಿನ ಮಧ್ಯಾಹ್ನದ ಸಮಯ 1 ಗಂಟೆಗೆ ತುಂಬಾನು ಬಿಸಿಲಿದಾಗ ಚೋಟಿಗಿಳಿ, ಟುನಿಗುಬ್ಬಚ್ಚಿ, ಲೂಸಿ ಪಾರಿವಾಳ, ಮಹಿಹದ್ದು ಹಾಗೂ ಮಕ್ಕಳಾದ ಬುಜ್ಜಿ, ಬನ್ನೋ ಎಲ್ರು ಕೂಡ ಚಿಚುಕಾಗಿಯ ರೆಸ್ಟೋರೆಂಟ್ಗೆ ಹೋದ್ರು. ಅಲ್ಲಿ ಹೋಗಿ ನೋಡಿದಾಗ ರೆಸ್ಟೋರೆಂಟ್ ಪಕ್ಕದಲ್ಲಿ ತಂಪಾಗಿರುವ ನೀರಲ್ಲಿ ತುಂಬಿಸಿರುವ ಸ್ವಿಮ್ಮಿಂಗ್ ಪೂಲ್ ದೊಡ್ಡದಾಗಿ ಇತ್ತು. ತುಂಬಾ ಅಂದವಾಗಿನೂ ಕಾಣಿಸ್ತಾ ಇತ್ತು. ಅದನ್ನ ನೋಡಿ ದೊಡ್ಡವರಿಗೂ ಚಿಕ್ಕ ಮಕ್ಕಳಿಗೂ ಎಲ್ರಿಗೂ ಕೂಡ ತುಂಬಾನೇ ಸಂತೋಷವಾಯಿತು. ವಾವ್ ಅಮ್ಮ, ಇದು ದೊಡ್ಡ ರೆಸ್ಟೋರೆಂಟ್ ರೀತಿ ಇಲ್ಲಮ್ಮ, ದೊಡ್ಡ ನೀರಿನ ಫಾಲ್ಸ್ ರೀತಿ ಇದೆ. ಹೌದು, ನಾನ್ ಕೂಡ ಇವಾಗ ನೀರಲ್ಲಿ ಹೋಗಿ ಆಟ ಆಡ್ತೀನಿ. ಚಿಚುಕಾಗಿ ಸಂತೋಷದಿಂದ ನಗುತ್ತಾ, ಬನ್ನಿ, ಅತಿಥಿ ದೇವೋಭವ. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ಲರೂ ಹೋಗಿ ನೀರಿನ ನಡುವೆ ಇರುವ ಕುರ್ಚಿಯಲ್ಲಿ ಕೂತ್ಕೊಳ್ಳಿ. ನೀವು ಸಂತೋಷ ಚಿಚ್ಚು, ನಿನ್ನ ಆಲೋಚನೆ ತುಂಬಾ ಸೂಪರ್ ಆಗಿದೆ. ಈ ರೀತಿ ಆಲೋಚನೆ ನಿನ್ಗೆ ಯಾವ ರೀತಿ ಬಂತು? ಮೊದ್ಲು ಏನೇ ಆದ್ರೂ ಕೂಡ ನೀರೊಳಗೆ ಇಳಿಯೋಣ. ನನ್ನ ಕಾಲ್ ತುಂಬಾ ಸುಡ್ತಾ ಇದೆ. ಎಲ್ರೂ ತುಂಬಾನೇ ಸಂತೋಷದಿಂದ ನೀರೊಳಗಡೆ ಇಟ್ಟಿರುವ ಆ ಚೇರಲ್ಲಿ ಹೋಗಿ ಕೂತ್ಕೊಂಡು ಕಾಲನ್ನ ಕೆಳಗಡೆ ಹಾಕಿದಾಗ ಅವರ ಕಾಲು ಮೊನೆಕಾಲ್ ತನಕ ನೀರಲ್ಲಿ ಬಿದ್ದಿತ್ತು. ಆದ್ರಿಂದ ಅವರೆಲ್ರಿಗೂ ಕೂಡ ಬಿಸಿಲು ಏನು ಗೊತ್ತಾಗ್ಲಿಲ್ಲ, ತುಂಬಾ ತಂಪಾಗಿ ಇತ್ತು. ಅದು ಅಲ್ಲದೆ ಬಿಸಿಲು ಅವ್ರ ಮೇಲೆ ಬೀಳ್ಬಾರ್ದು ಅಂತ ಒಂದು ಛತ್ರಿನೂ ಇಟ್ಟಿರೋದ್ರಿಂದ ಅವ್ರು ಯಾರಿಗೂ ಬಿಸಿಲು ಗೊತ್ತಾಗ್ಲೇ ಇಲ್ಲ.
ಅವಾಗ ಚೋಟುಗಿಳಿ ತುಂಬಾನು ಸಂತೋಷದಿಂದ ಹಬ್ಬಾ ತುನಿ ಎಷ್ಟೊಂದ್ ಚೆನ್ನಾಗಿದೆ. ಈ ಬಿಸ್ಲಿಗೆ ನಮ್ಮ ಕಾಲು ನೀರಲ್ಲೇ ಬೀಳುವಾಗ ಭೂಲೋಕದಲ್ಲಿ ಇರುವ ಹಾಗೆ ಅನ್ನಿಸ್ತಾ ಇಲ್ಲ, ಸ್ವರ್ಗದಲ್ಲಿ ಇರುವ ಹಾಗೆ ಅನ್ನಿಸ್ತಿದೆ. ಹೌದು, ನಮಗೆ ನಿಜವಾಗ್ಲೂ ಇಲ್ಲಿ ಕೂತ್ಕೊಂಡಿರುವಾಗ ಬಿಸ್ಲೇ ಗೊತ್ತಾಗೋದಿಲ್ಲ, ಹಾಗೇನೆ ಸ್ವರ್ಗದಲ್ಲಿ ಇರುವ ರೀತಿ ಇದೆ. ಚಿಚ್ಚು, ನಿಜವಾಗ್ಲೂ ನೀನ್ ತುಂಬಾ ಬುದ್ಧಿವಂತೆ, ನೀನು ಜೀನಿಯಸ್. ಚಿಚು ಸಂತೋಷದಿಂದ ಮತ್ತೆ ನನ್ ಬಗ್ಗೆ ಏನ್ ಆಲೋಚನೆ ಮಾಡಿದ್? ನನ್ನ ಬುದ್ಧಿವಂತಿಕೆ ಐನ್ಸ್ಟೈನ್ ರೀತಿ. ಸರಿ, ಮೊದಲು ನೀವು ಏನ್ ತಿಂತೀರಾ ಅಂತ ಹೇಳಿ. ನನ್ನ ಹೋಟೆಲಲ್ಲಿ ಚಿಕನ್ ಬಿರಿಯಾನಿ, ರೋಯೋ ಫ್ರೈ, ಮಟನ್ ರೈಸ್ ಎಲ್ಲನೂ ಇದೆ. ನಿಮಗೆ ಏನ್ ಬೇಕು? ಚಿಚ್ಚು, ನನಗೆ ಚಿಕನ್ ಬಿರಿಯಾನಿ ತಗೊಂಬಾ. ಈ ರೀತಿ ನೀರಲ್ಲಿ ಕೂತ್ಕೊಂಡು ಬಿಸಿ ಬಿಸಿ ಬಿರಿಯಾನಿ ತಿಂದ್ರೆ ಅದರಲ್ಲಿರುವ ಕಿಕ್ಕೇ ಬೇರೆ. ಚಿಚ್ಚು, ನನಗೆ 2 ಫಿಶ್ ಫ್ರೈ, ರೊಟ್ಟಿ, ಮಕ್ಕಳಿಗೆ ಇಷ್ಟ ಆಗೋದ್ನ ತಗೋಬಾ ಚಿಚ್ಚು. ಇವಾಗ್ಲೇ ಬರ್ತೀನಿ ಇರಿ. ಚಿನ್ನು ಬಾರೋ, ಎಲ್ರಿಗೂ ಬಿಸಿ ಬಿಸಿ ತಂದ್ಕೊಡು. ಚಿನ್ನಕ್ಕಾಗಿ ಬೇಗ ಒಳಗಡೆ ಹೋಗಿ ಬಿಸಿ ಬಿಸಿಯಾಗಿರುವ ಬಿರಿಯಾನಿ, ಫ್ರೈಡ್ ರೈಸ್, ಚಿಕನ್ ಕರಿ, ಮಟನ್ ಕರಿ ಎಲ್ಲಾನು ತಗೊಂಡು ಬಂದು ಕೊಟ್ಟ. ಪಕ್ಷಿಗಳು ಎಲ್ಲರೂ ನೀರಲ್ಲಿ ಕೂತ್ಕೊಂಡಿರೋದ್ರಿಂದ ಕೆಳಗಡೆ ತಂಪಾಗಿತ್ತು ನೀರು, ಮೇಲೆ ಬಿಸಿ ಬಿಸಿಯಾದ ಆಹಾರ. ಇದು 2 ಕಾಂಬಿನೇಷನ್ ಕೂಡ ಎಲ್ರಿಗೂ ತುಂಬಾನೇ ಇಷ್ಟ ಆಯ್ತು. ಆವಾಗ ಬುಜ್ಜಿ ಸಂತೋಷವಾಗಿ ತಿಂದು, ಲೇ ಬನ್ನು, ಊಟ ಮುಗ್ದ್ಮೇಲೆ ಇಲ್ಲಿಂದ ಹೋಗ್ಬೇಕು ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಊಟ ಆದ್ಮೇಲೆ ನಾವು ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಲ್ಪ ಹೊತ್ತು ಈಜೋಣ, ಸರಿನಾ? ಸರಿ ತುನಿ. ಅತ್ತೆ, ನಾವು ಊಟ ಆದ್ಮೇಲೆ ನೀರಲ್ಲಿ ಸ್ವಲ್ಪ ಸ್ವಿಮ್ಮಿಂಗ್ ಮಾಡ್ತೀವಿ, ಅದಕ್ಕೆ ಹಣ ಕೊಡ್ಬೇಕಾ? ಚಿಚುಕಾಗೆ ನಗುತ್ತಾ, ಇಲ್ಲ ಕಣೋ, ನನ್ನ ಹೋಟೆಲಿಗೆ ಬಂದು ಯಾರು ಹೊಟ್ಟೆ ತುಂಬಾ ಊಟ ಮಾಡಿ ಹೋಗ್ತಾರೋ ಅವರಿಗೆ ಇಲ್ಲಿ ಸ್ವಿಮ್ಮಿಂಗ್ ಫ್ರೀ. ಅದರಿಂದ ನೀನು ಹೊಟ್ಟೆ ತುಂಬಾ ಊಟ ಮಾಡಿ ಸ್ವಿಮ್ಮಿಂಗ್ ಮಾಡು. ಹಬ್ಬ, ಚಿಚ್ಚು ಬಾಯಿಯಿಂದ ಫ್ರೀ ಅಂತ ಬರೋದ್ನ ಕೇಳಿದ್ರೆ ನಮಗೆ ತುಂಬಾ ಆಶ್ಚರ್ಯವಾಗಿದೆ. ಏನೇ ಆಗ್ಲಿ ಚಿಚ್ಚು, ನಿನ್ನ ಕೈ ರುಚಿ ತುಂಬಾನೇ ಅದ್ಭುತವಾಗಿದೆ. ಈ ರೀತಿ ಕ್ಲೈಮೇಟ್ ಅಲ್ಲಿ ಕೂತ್ಕೊಂಡು ಈ ರೀತಿ ಅಡಿಗೆ ತಿನ್ನೋದು ತುಂಬಾ ಸೂಪರ್ ಆಗಿದೆ. ಆದ್ರೆ ಚಿಚ್ಚು, ನನಗೆ ಒಂದು ಸಂದೇಹ. ಹೀಗೆ ರೆಸ್ಟೋರೆಂಟ್ ನ ನೀರೊಳಗೆ ಇಟ್ಟಿದ್ಯಲ್ಲ, ಊಟ ಎಲ್ಲಾದ್ರೂ ನೀರೊಳಗೆ ಚೆಲ್ಲಿದ್ರೆ ಆಮೇಲೆ ನೀರೆಲ್ಲ ಗಲೀಜಾಗುತ್ತೆ ಅಲ್ವಾ? ಚಿಚುಕಾಗೆ ಸ್ಟೈಲ್ ಆಗಿ, ಅದಕ್ಕೆ ಕೂಡ ಒಂದು ಪಕ್ಕಾ ಪ್ಲಾನ್ ಇದೆ ತುನಿ. ಒಂದ್ ವೇಳೆ ನೀರಲ್ಲಿ ಎಲ್ಲಾನು ಚೆಲ್ಲಿ ಹೋದ್ರೆ ಆವಾಗಿಂದ ಆವಾಗೇನೆ ನೀರ್ನ ಕ್ಲೀನ್ ಮಾಡಿ ಫ್ಲಶ್ ಮಾಡಿ ಗಲೀಜೆಲ್ಲ ಹೊರಗೆ ಹಾಕ್ಬಿಡ್ತೀನಿ. ಆಮೇಲೆ ಫ್ರೆಶ್ ಆದ ನೀರ್ನ ತುಂಬಿಸ್ತೀನಿ. ಮಹಿ ಹದ್ದು ನಗುತ್ತಾ, ನಿನ್ನ ಇಂಟೆನ್ಸ್ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರುತ್ತಾ? ಹೇಗೋ ಈ ಬಿಸಿಲು ಕಾಲದಲ್ಲಿ ನಮ್ನ ನೀನು ಬದುಕಿಸಿದೀಯಾ. ಇನ್ ಮುಂದೆ ನಾನು ಮನೆಯಲ್ಲಿ ಮಧ್ಯಾಹ್ನ ಊಟನೇ ಮಾಡೋದಿಲ್ಲ. ಯಾವಾಗ್ಲೂ ಮಧ್ಯಾಹ್ನ ನಿನ್ನ ಈ ರೆಸ್ಟೋರೆಂಟ್ ಅಲ್ಲೇ ಊಟ. ನಾನು ಅಷ್ಟೇ, ಮಧ್ಯಾಹ್ನ ಯಾವಾಗ್ಲೂ ಊಟಕ್ಕೆ ಇಲ್ಲೇ ಬರ್ತೀನಿ. ಈ ಬಿಸಿಲಲ್ಲಿ ಇಲ್ಲಿಕ್ಕಿಂತ ಬೇರೆ ಜಾಗ ಎಲ್ಲಿರುತ್ತೆ? ಆವಾಗ ಚಿಚು ತುಂಬಾನೇ ಸಂತೋಷದಿಂದ, ದಟ್ ಈಸ್ ಚಿಚ್ಚು. ನಿಮ್ಮಂತ ಕಸ್ಟಮರ್ ಯಾವಾಗ್ಲೂ ಬಂದ್ರೆ ಇಲ್ಲಿ ಒಂದು ಟಿವಿಯನ್ನು ಕೂಡ ನಾನು ಅರೇಂಜ್ ಮಾಡ್ತೀನಿ. ನೀವು ಚೆನ್ನಾಗಿ ಊಟ ಮಾಡ್ಕೊಂಡು ಸ್ವಿಮ್ಮಿಂಗ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಆದ್ರೆ ಒಂದು ಕಂಡೀಷನ್. ತುನಿ ನಗುತ್ತಾ, ಅದು ನಿಜವಾದ ಸ್ವರೂಪ ಹೊರಗೆ ಬರ್ತಿದೆ. ಏನದು ಕಂಡೀಷನ್? ಈ ದಿನ ಫಸ್ಟ್ ಡೇ ಅನ್ನೋದ್ರಿಂದ ಎಲ್ಲರಿಗೂ ಫ್ರೀ ಊಟ. ಆದ್ರೆ ನಾಳೆಯಿಂದ ಪ್ರತಿಯೊಂದಕ್ಕೂ ಪ್ರತಿಯೊಂದು ಬಿಲ್ಲು. ಊಟನ ನೀರಲ್ಲಿ ಚೆಲ್ಲಿದ್ರು ಅದಕ್ಕೂ ಬೇರೆ ಬಿಲ್ಲು. ಚಿಚ್ಚು, ಜಾಸ್ತಿ ಏನು ಬಿಲ್ ಮಾಡ್ಬೇಡ, ನೋಡ್ಕೊಂಡ್ ಮಾಡು. 10 ರೂಪಾಯಿ ಚಾರ್ಜ್ ಮಾಡ್ತೀನಿ. ಈ ತಂಪುತನ ನೀರೆಲ್ಲ ಬೇಕು ಅಂದ್ರೆ 10 ರೂಪಾಯಿ ಕೂಡ ನಿಮ್ಮಿಂದ ಕೊಡಕ್ಕಾಗಲ್ವಾ? ಇಷ್ಟೊಂದು ತಂಪಾದ ಗಾಳಿ ನೀರೆಲ್ಲ ಸಿಗುತ್ತೆ ಅಂದ್ರೆ 10 ರೂಪಾಯಿ ಕೊಡೋದ್ರಲ್ಲಿ ನಮಗೆ ಏನ್ ಬೇಜಾರಿಲ್ಲ. ಇವತ್ ನಮ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀಯಾ, ತಗೋ ಊಟಕ್ಕೆ ಬಿಲ್ಲು. ಮಹಿ ಹದ್ದು ಚಿಚುಗೆ ಹಣ ಕೊಟ್ಟಿತ್ತು. ಚಿಚು ಕೂಡ ಸಂತೋಷದಿಂದ ಆ ಹಣನ ತಗೊಂಡು ಪ್ಯಾಕೆಟ್ ಅಲ್ಲಿ ಹಾಕೊಂಡ್ಲು. ಬನ್ನು ಹಾಗೂ ಬುಜ್ಜಿ ಇಬ್ರು ಊಟ ಮಾಡಿದ್ಮೇಲೆ ಅದೇ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಳಿದು ಸಂತೋಷವಾಗಿ ಈಜೊಡಿತಾ ಇದ್ರು. ಚಿಚುಕಾಗೆ ಅವಳ ಬುದ್ಧಿವಂತಿಕೆಯಿಂದ ಅವಳ ವ್ಯಾಪಾರನ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಕೈ ತುಂಬಾ ಹಣನು ಸಂಪಾದನೆ ಮಾಡ್ಕೊಳ್ತಾ ಇದ್ಲು.